ಹೌದು. ಹಾಗಾದ್ರೆ ಸ್ನೇಹಿತರೆ ನೋಡಿ 2 ವರ್ಷದಿಂದ ಇವ್ರು ಕುಡಿದು ಗಟ್ಟಿಮುಟ್ಟಾಗಿದ್ದಾರೆ. ಅವ್ರ ಅಮ್ಮನ ಆರಾಮದಲ್ಲಿ ನೆಗಡ್ಕೊಂಡು ಕಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನೀವು ಕುಡಿಬಹುದು ನಾನು ಧೈರ್ಯ ಹೇಳ್ತೇನೆ. ಹಾ ಖಂಡಿತ ಅಂದ್ರೆ ಬೆಳಿಗ್ಗೆ ಕುಡಿಬೇಕು. ಇದ್ರಲ್ಲಿ ಇಷ್ಟು ಬ್ರಾಂಚಸ್ ಬಂದಿದಲ್ಲ, ಹಾ. ಇದ್ರಲ್ಲಿ ನಮ್ಗೆ ಒಂದು ಸಾಧಾರಣ ಒಂದು 30 ಗಿಡ ಮಾಡ್ಬೋದು. 30 ಗಿಡ ಮಾಡಬಹುದು. ಅದು ಹೇಗೆ ಮಾಡೋದು ಅಂತ ಅಲ್ಲಿ ನೋಡುವಲ್ಲ. ಇದು ಅಂದ್ರೆ ಇಲ್ಲಿಂದ ಈ ಕಟ್ಟಿಂಗ್ ತೆಗಿಬೇಕು. ಹಾ. ಇಲ್ಲಿಂದ ಈ ಕಟ್ಟಿಂಗ್ ತೆಗ್ದು ಹ್ಮ್. ಈಗ ಡೈರೆಕ್ಟ್ ಕೆಲವರು ಹೇಳ್ತಾರೆ ನಾವು ನೆಟ್ರೆ ಆಗುದೇ ಇಲ್ಲ ಅಂತ ಹೇಳ್ತಾರೆ. ಈ ತರ ಇರ್ಬೇಕು ಹೂವಿನ ಗಿಡ ಸಹ. ನೀವು ಹೇಳ್ತಿರೋದು ಭೂಮಿ ಸ್ಮೂತ್ ಇರ್ಬೇಕು ಅಲ್ವಾ? ಇದಕ್ಕೆ ಕೂಡ ಹಾಗೆ ಬೇರು ಹೋಗ್ಲಿಕ್ಕೆ ಸ್ಮೂತ್ ಆಗ್ಬೇಕು ಅಂತ ಹೇಳಿ ಇದು ಗಟ್ಟಿ. ಅದಕ್ಕೆ ಭತ್ತದ ಹೊಟ್ಟನ್ನು ಹಾಕ್ತೀರಿ. ಭತ್ತದ ಹೊಟ್ಟೆ. ಆಗ ಬಿಸಿಲು ನೇರವಾಗಿ ಬುಡಕ್ಕೆ ಬೀಳುತ್ತೆ. ಇಲ್ಲ. ನೋಡಿ ನೋಡಿ ಇಲ್ಲಿ ತೆಗಿದೆ ನೋಡಿ ಸ್ನೇಹಿತರೆ, ಅದ್ರಲ್ಲಿ ಎಷ್ಟು ಎಸಲುಗಳಿದೆ ನೋಡಿ. ನೋಡಿ ಇದು ಬೇರೆ ಮಲ್ಲಿಗೆ, ತುಂಬಾ ಪರಿಮಳ ಉಂಟು ಇದು. ಇದೊಂದ್ ತರದ ಮಲ್ಲಿಗೆ. ಮತ್ತೆ ಅದು ಶಂಕರಪುರ ಮಲ್ಲಿಗೆ. ಹೇಗೆ ಮಾರಾಟ ಆಗುತ್ತೆ ಇದು? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿದ್ದೇನೆ. ಕಳೆದ ಬಾರಿ ಒಂದು ಸುಂದರವಾಗಿರುವಂಥ ಕೈತೋಟದ ಬಗ್ಗೆ ತೋರಿಸಿದ್ದೆ. ಕಳೆದ 8-10 ವರ್ಷದಿಂದ ಸುಂದರವಾಗಿರುವಂಥ ಕೈತೋಟ ಮಾಡಿದ್ದಾರೆ. ಅದರ ಜೊತೆಗೆ ಮನೆ ಹತ್ರ ಬಗೆ ಬಗೆಯ ಹೂಗಳು, ವೆರೈಟಿ ಹೂಗಳು, ಅದನ್ನು ಅತ್ಯಂತ ಸುಂದರವಾಗಿ ಜೋಡಿಸಿದ್ದಾರೆ. ಈ ಹೂವಿನ ತೋಟದ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಅದರ ಜೊತೆಗೆ ಇವರು ಕೊನೆಯಲ್ಲಿ ಮಲ್ಲಿಗೆಯ ಬಗ್ಗೆ, ಅದರ ಗಿಡ ಮಾಡುವ ಬಗ್ಗೆ ಅತ್ಯದ್ಭುತವಾಗಿರುವಂಥ ಟೆಕ್ನಿಕ್ ಅನ್ನು ಕೂಡ ಹೇಳ್ತಾರೆ. ಇವರು 4-5 ವೆರೈಟಿಯ ಮಲ್ಲಿಗೆಯನ್ನು ಟೆರಿಸಲ್ಲಿ ಅದನ್ನು ಬೆಳೀತಾ ಇದ್ದಾರೆ. ಅದರ ಮಾಹಿತಿಯೊಂದಿಗೆ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನಾನು ಬಂದಿರುವಂಥದ್ದು ಅನಿತಾ ಕೋಟ್ಯಾನ್ರ ಮನೆಗೆ. ಅವ್ರ ಜೊತೆ ಮಾತುಕತೆ ಮಾಡ್ತಾ ಇವರು ಹೇಗೆ ಹೂಗಳನ್ನು ಕಲೆಕ್ಟ್ ಮಾಡ್ತಾರೆ ಮತ್ತು ಇದನ್ನು ರೋಗ ಬರದ ರೀತಿಯಲ್ಲಿ ಮತ್ತು ಇದನ್ನು ಹೇಗೆ ಡೂಪ್ಲಿಕೇಟ್ ಮಾಡೋ ಹೆಚ್ಚೆಚ್ಚು ಗಿಡಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಇದ್ರೆ ಅನಿತಕ್ಕನ ಜೊತೆ ಇದ್ದೇನೆ. ಅಕ್ಕ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಸೌಖ್ಯ. ಮೊನ್ನೆ ಒಂದು ಕೈತೋಟದ ಸುಂದರವಾಗಿರುವಂತ ಒಂದು ವಿಡಿಯೋ ಮಾಡಿದ್ವಿ. ಇವತ್ತು ನಾವು ಹೂತೋಟದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿರುವಂತದ್ದು. ನೀವು ಎಷ್ಟು ವರ್ಷದಿಂದ ಈ ಹೂತೋಟಗಳನ್ನ ಈ ರೀತಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ? ನಾನಂದ್ರೆ ನಮ್ಗೆ ಹೂವಿನ ಗಿಡ ತರಕಾರಿ ಅಂದ್ರೆ ಸಣ್ಣಕ್ಕಿಂತ ಸಹ ಅದ್ರೊಂದು ಬಹಳ ಖುಷಿ. ಸಣ್ಣ ಇವಾಗಲ್ಲದ್ರೆ ನಮ್ಗೆ ಯಾವ ಗಿಡ ಬೇಕು ನರ್ಸರಿಯಲ್ಲಿ ಹೋಗಿ ತಗೊಂಡ್ ಬರ್ಬೋದು. ಆಗಲ್ಲ, ಬೇರೆಯವರ ಮನೆಯಿಂದ ಕಟ್ಟಿಂಗ್ ಎಲ್ಲ ತಂದು ಮಾಡ್ತಾ ಇದ್ದೆ. ನನ್ಗೆ ಅದು ಬಹಳ ಹೂವಿನ ಗಿಡ ಅದಂದ್ರೆ ತುಂಬಾ, ಅಂದ್ರೆ ನನ್ನ ಹತ್ರ ತುಂಬಾ ವೆರೈಟಿ. ಒಂದು ಸಾಧಾರಣ ಒಂದು 10-15 ವೆರೈಟಿ ದಾಸವಾಳ ಇತ್ತು. ಹೋದ್ಸಲ ಮಳೆಗೆ ಎಲ್ಲ ಹೋಯ್ತು, ಗುಲಾಬಿ ಎಲ್ಲ ಹೋಯ್ತು. ಈ ಸಲ ಪುನಃ ಬೇರೆ ಮಾಡಿದ್ದು. ಇದೆಲ್ಲ ನಾನು ಕಟ್ಟಿಂಗ್ ಮಾಡಿದ್ದು. ಕಟ್ಟಿಂಗ್ ಅಂದ್ರೆ ನನ್ನ ಹತ್ರ ಇದ್ದ ಗಿಡ ನಡುದು. ಇದೊಂದು ಕಲರ್ ಬೇಕಿತ್ತು, ಅದು ಮೊನ್ನೆ ನರ್ಸರಿಯಿಂದ ತಂದೆ. ಮತ್ತೆ ಇದೆಲ್ಲ ಕಟ್ಟಿಂಗ್ ಮಾಡಿ ಹಾಕಿದ ಗಿಡ ಎಲ್ಲ. ಮೇಲೆಗೂ ನೀರು ಹಿಡಿತೀರ ಅಂತಲ್ಲ? ಮೇಲೆ ನೀಡಿತ್ತು. ಸ್ವಲ್ಪ ಧೂಳಿಲ್ಲ ಇದ್ರೆ. ಹೌದೌದು, ಫ್ರೆಶ್ ಆಗಿದೆ. ಇದಕ್ಕೆ ಮೇಲೆಗೆ ಅಂದ್ರೆ ಸಾಯಂಕಾಲ ಸ್ವಲ್ಪ ನೀರ್ ಇಡ್ತೇನೆ. ಸ್ಪ್ರೇ ಮಾಡ್ಬೇಕಾಗ್ತದೆ. ಸ್ಪ್ರೇ ಅಲ್ಲ, ನಾನು ದೊಡ್ಡ ಇದ್ರಲ್ಲಿ ಪೈಪಲ್ಲಿ ಕೈ ಇಟ್ಟು ಡೈರೆಕ್ಟ್ ಈಗ ಹಿಡ್ಬಾರ್ದು, ಮಣ್ಣೆಲ್ಲ ಹೋಗುತ್ತೆ. ಈ ವಿಡಿಯೋಗಳಲ್ಲಿ ಕೆಲವು ಬಾರಿ ಜನರು ನೋಡ್ತಾ ಇರುವಾಗ ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಕ್ವಶನ್ ಇರ್ತದೆ. ನಮ್ಗೆ ಕ್ವಶನ್ ಇರುದಿಲ್ಲ. ಇದೇನು ಭತ್ತನ ಇಲ್ಲಿ ಹಾಕಿದಾರಲ್ಲ ಅಂತ, ಏನಿದು? ಅದು ಅದೇ ಹೇಳಿದಲ್ಲ, ಇದ್ರದ್ದು ಭತ್ತದ ಹೊಟ್ಟು. ಅಂದ್ರೆ ಇಲ್ಲಿ ಸ್ವಲ್ಪ ಇದೆಲ್ಲ ಇದ್ರೆ ಇದ್ರ ಸಹ ಮಣ್ಣು ನೋಡಿ, ಹೂವಿನ ಗಿಡ ಮಣ್ಣು ನೋಡಿ ಈ ತರ ಇರ್ಬೇಕು ಹೂವಿನ ಗಿಡ. ನೀವು ಹೇಳ್ತಿರೋದು ಭೂಮಿ ಸ್ಮೂತ್ ಇರ್ಬೇಕು ಅಲ್ವಾ? ಇದಕ್ಕೆ ಕೂಡ ಬೇರು ಹೋಗ್ಲಿಕ್ಕೆ ಸ್ಮೂತ್ ಆಗ್ಬೇಕು ಅಂತ ಹೇಳಿ ಇದು ಅದಕ್ಕೆ ಭತ್ತದ ಹೊಟ್ಟನ್ನು ಹಾಕ್ತೀರಿ. ಭತ್ತದ ಹೊಟ್ಟು. ಆಗ ಬಿಸಿಲು ನೇರವಾಗಿ ಬುಡಕ್ಕೆ ಇಲ್ಲ, ಭತ್ತದ ಹೊಟ್ಟು ಹಾಕ್ಬೋದು. ಇಲ್ಲದ್ರೆ ಇದು ತೆಂಗಿನದು. ಇದು ಯಾವ ವೆರೈಟಿ? ಇದೊಂದು ವೆರೈಟಿ ನನ್ನ ಫ್ರೆಂಡ್ ಮನೆಯಲ್ಲಿ ತಂದದ್ದು. ಇದು ನಾನ್ ಕಟ್ಟಿಂಗ್ ತಂದದ್ದು. ಮತ್ತೆ ಏನ್ ಹೆಸರು ಇದ್ರದ್ದು? ಇದ್ರದ್ದು ಎಂತದ ಹೇಳ್ತಾರೆ, ಇದು ಇದ್ರಲ್ಲಿ ಕೆಲವು ಕಲರ್ ಇತ್ತು. ಇದೊಂದು ಕಲರ್, ಇದೊಂದು ಕಲರ್. ಈಗ ನಿಮಗೆ ಗೊತ್ತಿಲ್ಲ ತೊಂದ್ರೆ ಇಲ್ಲ, ಅದನ್ನು ಕಮೆಂಟ್ ಹಾಕ್ತಾರೆ ಅಲ್ವಾ? ಅದು ನೀವು ಹಾಕಿ. ಸ್ನೇಹಿತರೆ ನೋಡಿ, ಬೇರೆ ಬೇರೆ ವೆರೈಟಿಯ ಹೂಗಳಿದೆ. ಇವರಿಗೆ ಹೆಸರು ಗೊತ್ತುಂಟ ಗೊತ್ತಿಲ್ಲ ಅನ್ನೋದಕ್ಕಿಂತ ಕೂಡ ಅವ್ರ ಮನೆಯಲ್ಲಿ ಉಂಟು. ಇದು ಯಾವ್ದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ. ಇದೆ ಯಾವ್ದಮ್ಮ? ಇದು ಸಹ ಅಂದ್ರೆ ಇದ್ರ ಹೆಸರು ಗೊತ್ತಿಲ್ಲ. ಇದು ನಾನು ಇದು ನರ್ಸರಿಯಿಂದ ತಂದದ್ದು. ಇದು ತುಂಬಾ ಒಳ್ಳೇದಾಗುತ್ತೆ ಅಲ್ಲ? ಇದು ಸಹ ಕಟ್ಟಿಂಗ್. ಇದು ಕಟ್ಟಿಂಗ್ ಅಲ್ಲ, ನಮ್ಮ ಅಮ್ಮನ ಮನೆಯಲ್ಲಿ. ಇದು ಇಷ್ಟು ಚೆನ್ನಾಗಿ ಮಾಡಿ ಇಟ್ಟಿದಾರಲ್ಲ, ಮೇಲೆ ಎಲ್ಲ ಗೋಣಿಯಲ್ಲಿ ಮಾಡಿದ್ರಲ್ಲ, ಥರ್ಮಾಕೋಲ್ ಎಲ್ಲ ಅದೇ ರೀತಿ ಮಾಡ್ಬೋದಲ್ಲ, ಇಲ್ಲಿ ಯಾಕೆ ಮಾಡಿಲ್ಲ? ಇಲ್ಲ, ಗೋಣಿಯಲ್ಲಿ ಮಾಡಿದ್ರೆ ನಾವು ಮನೆ ಎದುರುಗಡೆ ಗೋಣಿಯಲ್ಲಿ ಇಟ್ಟರೆ ಚಂದ ಕಾಣೋದಿಲ್ಲಲ್ಲ. ಇದು ನಾನು ವರ್ಷ ತೊಳೆದು ಇದಕ್ಕೆ ಪೇಂಟ್ ಮಾಡ್ತೀನಿ. ಈ ಸಲ ಮಾಡ್ಲಿಲ್ಲ, ಇನ್ನು ಮಾಡ್ಬೇಕು.
ಹಾ. ಎಲ್ಲ ಅಂದ್ರೆ ಕೇವಲ ಸೌಂದರ್ಯ ಅನ್ನೋದು ಹೂವಿಂದ ಮಾತ್ರ ಅಲ್ಲ, ಇಲ್ಲ, ಇಲ್ಲ, ಅದರ ಚಟ್ಟಿಯು ಹೂವಿಂದ- ಕೂಡ ಹಾಗೆ ಜೋಡಿಸ್ಬೇಕು ಅಂತ ಹೇಳುದಲ್ಲ. ಹಾ ಹೂವಿಂದ ಖಾಲಿ ಬಂದ್ರೆ ಇದು ಸರಿ ಇಲ್ಲದ್ರೆ ಹ್ಮ್ ಹ್ಮ್ ಅದು ಹ್ಮ್. ಸರಿ ಬರುದು. ಹೋ 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 ಹೋ. ಹಾ. ಇದು ಯಾವ್ದು ವೆರೈಟಿ ಇದು ಕಳ್ಳಿ? ಇದು type ಸ ಅಲ್ಲಿ ಇದು ನಾನು ತೀರ್ಥಹಳ್ಳಿಯಿಂದ ತಂದ, ನನ್ನ ಚಿಕ್ಕಮ್ಮನ ಮನೆಯಿಂದ ತಂದದ್ದು. ಹಾ ಹಾ ಹಾ. ಅದು ಸಹ ಒಂದ್ ಸಣ್ಣ ಗಿಡ ತಂದೆ, ಹಾ. ಅದ್ರಲ್ಲೇ ಎಲ್ಲ ಮಾಡಿದ ಗಿಡ. ಅಲ್ಲ ಎಲ್ಲ ಇದು ಕಟ್ಟಿ. ಕಾಡು ಬಸಳೆ ವೆರೈಟಿ ಸೇರಿದ್ದು. ಹೌದು. ಕಾಡು ಬಸಳೆ ಅಂತ ಹೇಳಿ ಒಂದು ಹ್ಮ್. ನಮ್ಮ ಕಿಡ್ನಿ ಕಲ್ಲಿಗೆ ಎಲ್ಲ ಮದ್ದಿಗೆ ಯೂಸ್ ಮಾಡ್ತಾರೆ, ಆ ವೆರೈಟಿಯ ಗಿಡ ಇದು. ಇದು ಸಹ ಇದು ಇಂಡೋರ್ ಪ್ಲಾಂಟ್ಸ್ ಎಲ್ಲ. ಹಾ. ಇದೆಲ್ಲ ಬಿಸಿಲಿಗೆ ಇಡಬಾರ್ದು. ಹಾ. ಇದು ಅಂದ್ರೆ ನೆರಳಲ್ಲಿ. ನೆರಳಲ್ಲಿ ಇಡ್ಬೇಕು, ನೆರಳಿದ್ರೆ ಈ ತರ ಬರುದು. ಹಾ. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ ಇದೆಲ್ಲ. ಹಾ. ಇದು ಒಂದು ದಿವಸ ಎಲ್ಲಿಯಾದ್ರೂ ನೀವು ಬಿಸಿಲಿಗೆ ಇಟ್ರೆ ಖರ್ಚೆ ಹೋಗ್ತದೆ. ಸತ್ಯ ಹೋಗ್ತದೆ ಸತ್ಯ ಹೋಗ್ತದೆ. ಅಲ್ಲ? ಎಲೆ ಎಲ್ಲ ಮನೆ ಒಳಗೆ ಇರ್ತದಲ್ಲ ಇದು. ಮನೆ ಒಳಗೆ ಅಂದ್ರೆ ನಾವು ಮನೆಗೆ ಒಳಗೆ ಇಡ್ಬೋದು, ಆದ್ರೆ ದಿವಸ ದಿವಸ ಸ್ವಲ್ಪ ಹೊರಗಡೆ ತಂದು ಆಮೇಲೆ ಇಡ್ಬೇಕು. ಹಾ. ಸೂಪರ್ ಇದೆಲ್ಲ ಒಳ್ಳೆ ಪ್ಲಾಸ್ಟಿಕ್ ಟೈಪ್ ಅಲ್ಲಿ ಇದೆ ಇದು, ಅಲ್ವಾ? ಹೌದು ಎಲೆಗಳೆಲ್ಲ ಹೌದೌದು. ಇದೆಲ್ಲ ಅದೇ ವೆರೈಟಿ ಸೇರಿರೋದಲ್ಲ. ಇದು 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 ಅಂದ್ರೆ ಇದಕ್ಕೆ ಈ ಗಿಡಕ್ಕೆ ಸಾಧಾರಣ 14 ವರ್ಷ ಆಯ್ತು. ವಾವ್. ಹ್ಮ್. ಇಷ್ಟೇ ಬೆಳೆದದಲ್ಲ? ಇಲ್ಲ, ಬೆಳ್ದಿತ್ತು ತುಂಬಾ, ನಾನು ಕಟ್ಟಿಂಗ್ ಮಾಡಿದ್ದು. ಹಾ ಹಾ ಹಾ. ಕಟಿಂಗ್ ಮಾಡಿ ಯಾರಿಗಾರು ಕೊಟ್ರಾ? ಕೊಟ್ಟಿದ್ದೆ, ನನ್ನ ಫ್ರೆಂಡ್ಗೆ ಕೊಟ್ಟಿದ್ದೆ. ಓ, ಫ್ರೆಂಡ್ಗಳೆಲ್ಲ ಎಲ್ಲ ಕಡೆ ಇದೆ ಫ್ರೆಂಡೇ. ಅಲ್ವಾ? ಹಾ. ಇದೊಂದು ಸೂಪರ್ ಆಗಿರುವಂತ ಜಾಸ್ತಿ ನನ್ನ ಫ್ರೆಂಡ್ ಇದ್ದಾರೆ, ಅವರ ಮನೆಯಲ್ಲಿ ತಂದದ್ದು. ಇದೊಂದು ವೆರೈಟಿ ಇದು ಅಲ್ಲ. ಇಲ್ಲೊಂದು ಕೆಸುವಿನ ರೀತಿಯಲ್ಲಿದೆ. ಇದೇನು ಇಷ್ಟು ಉದ್ದಕ್ಕೆ ಹೋಗ್ಲಿಕ್ಕೆ ಬಿಟ್ಟಿದ್ರೆ? ಅಲೋವೆರಾ. ಅಲವೇರಾ. ಏನು ಉಪಯೋಗ ಮಾಡ್ತೀರಿ ಇದು? ಇದ್ರ ನಾವು ಜ್ಯೂಸ್ ಮಾಡಿ ಕುಡಿತೇವೆ ಇದ್ರದ್ದು. ಹೌದಾ? ಇದನ್ನ ಡೈರೆಕ್ಟ್ ತೆಗ್ದು ನಾವು ಇದನ್ನ ಕಟ್ಟದ್ ಮಾಡಿದ್ಮೇಲೆ ಒಂದು 10 ನಿಮಿಷ ಹೀಗೆ ಇಡ್ಬೇಕು. ಅದ್ರದೊಂದು ಎಲ್ಲೋ ತರ ಒಂದು ಬರುತ್ತೆ, ಅದು ಹೋಗ್ಬೇಕು. ಅದು ಡೈರೆಕ್ಟ್ ತಗೊಂಡೋಗಿ ಜ್ಯೂಸ್ ಮಾಡಿ ಕುಡಿಬಾರ್ದು. ಅದೊಂದು 10 ನಿಮಿಷ ಇಟ್ಟು 10-15 ನಿಮಿಷ ಇಟ್ಟು ಅದ್ರದ ಒಂದು ಎಲ್ಲೋ ತರದೊಂದು ಬರ್ತದೆ. ಅದು ಹೋದ್ಮೇಲೆ ಮತ್ತೆ ಇದು ಎಲ್ಲ ಸಿಪ್ಪೆ ತೆಗ್ದು ಡೈರೆಕ್ಟ್ ಮಿಕ್ಸಿಗೆ ಹಾಕಿ ಒಂದ್ ಲೋಟ ನೀರ್ ಹಾಕಿ, ಮತ್ತೆ ಏನ್ ಹಾಕ್ಬಾರ್ದು, ಏನು ಸಕ್ಕರೆ ಏನು ಹಾಕ್ಬಾರ್ದು. ರುಚಿ ಆಗ್ತದೆ ಇಲ್ಲ, ಅದೆಲ್ಲ ಹಾಕಿ ಕುಡಿಬಾರ್ದು. ಹೆಲ್ತ್ಗೋಸ್ಕರ ಮಾಡೋದು. ಹೆಲ್ತಿಗೋಸ್ಕರ ಮಾಡುದು, ರುಚಿಗೋಸ್ಕರ ಅಲ್ಲ. ರುಚಿಗೋಸ್ಕರ ಅಲ್ಲ, ಇಲ್ಲ ಜನರಿಗೆ ರುಚಿ ಬೇಕಲ್ಲ. ಇಲ್ಲ ಇಲ್ಲ, ರುಚಿ ನೋಡಿದ್ರೆ ಹೆಲ್ತ್ ಸಿಗಲ್ಲ. ಸ್ವಲ್ಪ ಲಿಂಬೆ ಹಾಕ, ಇಲ್ಲ ಇಲ್ಲ ಅದಕ್ಕೆ 2 ಪೀಸ್ ಐಸ್ ಹಾಕು ಅಂತ. ಇಲ್ಲ ಇಲ್ಲ, ನಾವ್ ಏನ್ ಹಾಕಲ್ಲ. ನಾವ್ ಇದು ಡೈರೆಕ್ಟ್ ತೆಗಿಯುದು, ಕಟ್ ಮಾಡುದು, ಮಿಕ್ಸಿಗೆ ಹಾಕಿ ನೀರ್ ಹಾಕಿ ಕುಡಿಯುದು. ಎಷ್ಟು ದಿನಕ್ಕೊಂದ್ಸಲ ಮಾಡ್ತೀರಿ? ದಿವಸ ಸಹ ಕುಡಿಬಹುದು ಅಲ್ಲ? ಎಷ್ಟು ಸಮಯದಿಂದ ಕುಡಿತಿದ್ದೀರಿ? ನಾನು ಕುಡಿತಾ ಇದ್ದೇನೆ. ಅಂದಾಜು ಕುಡಿತಾ ಇದ್ದೇನೆ ಅಲ್ಲ, ಎಷ್ಟು ವರ್ಷದಿಂದ? ವರ್ಷ ಒಂದ್ 2 ವರ್ಷದಿಂದ ಕುಡಿತಾ ಇದ್ದೇನೆ. 2 ವರ್ಷದಿಂದ. ಹೌದು. ಹಾಗಾದ್ರೆ ಸ್ನೇಹಿತರೆ ನೋಡಿ, 2 ವರ್ಷದಿಂದ ಇವ್ರು ಕುಡಿದು ಗಟ್ಟಿಮುಟ್ಟಾಗಿದ್ದಾರೆ. ಅವ್ರ ಅಮ್ಮನ ಆರಾಮದಲ್ಲಿ ನೆಗಡ್ಕೊಂಡು ಕಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನೀವು ಕುಡಿಬಹುದು, ನಾನು ಧೈರ್ಯ ಹೇಳ್ತೇನೆ. ಖಂಡಿತ. ಅಂದ್ರೆ ಬೆಳಿಗ್ಗೆ ಕುಡಿಬೇಕು ಅಲ್ಲ? ಕರೆಕ್ಟ್. ಖಾಲಿ ಹೊಟ್ಟೆಗೆ ಕುಡಿಬೇಕು. ಡೈಜೆಷನ್ ಗೆಲ್ಲ ಚೆನ್ನಾಗಿ ಒಳ್ಳೆ ಎಲ್ಲದ. ಇದು ಯಾವ್ದು? ಇದು ಸೂಪರ್ ಇದೆಲ್ಲ ಹಸಿರಾಗಿ. ಇದ್ರಲ್ಲಿ ಒಂದು ಹೂ ಬರುತ್ತೆ. ಅದ್ರಲ್ಲಿ ಇವಾಗ ಬರ್ಲಿಲ್ಲ, ಒಂದು ಹಳದಿ ಕಲರ್ ಒಂದು ಹೂ ಬರುತ್ತೆ. ಇದ್ರಲ್ಲಿ ಸಹ ಹೂ ಇತ್ತು, ಅದು ಹಾಗೆ ಇತ್ತು. ನೋಡಿ, ಇದಿದೆ. ಇಲ್ಲಿಯೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನವಿಲು ಎಲ್ಲ ಇದೆ, ಪ್ರಾಣಿಗಳೆಲ್ಲ ಬರ್ತದೆ. ಅದನ್ನ ತಡಿಲಿಕ್ಕೋಸ್ಕರ ಈ ನಾಯಿ ಇದೆ. ಇದ್ರ ಹೆಸರೇನು? ಟೈಗು. ಸ್ಟೈಗ್? ಟೈಗು. ಟೈಗು. ನೋಡಿ, ಏನ್ ಸೌಂಡ್ ಇಲ್ಲ. ಸೌಂಡ್ ಇಲ್ಲ, ನಮ್ಗೆ ಜೋರ್ ಮಾಡೋದಿಲ್ಲ ಅದು. ಇಲ್ಲ ಇಲ್ಲ. ಯಾವ ವೆರೈಟಿ ಇದು? ಇದು ಲ್ಯಾಬ್ ಕ್ರಾಸ್. ಟೈಗು 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 ಕ್ಯಾರೆ ಮಾಡ್ತಿಲ್ಲ ನಾನು. ನೀನು ಯಾವ ಯೂಟ್ಯೂಬರ್ ಆದ್ರೆ ನಂಗೇನು ಅಂತಿರ್ಬೋದು, ಮನಸ್ಸಲ್ಲಿ ಆಗಿರ್ಬೋದು. ಎಂಕು ಮುಲ್ ದೊಂಬುದ ಆಗಂದುಂಡೆ ಇವು ಯೂಟ್ಯೂಬರ್ ಲಿಂಕ್ ತಾನೆ ಅಂತಿರ್ಬೋದಲ್ಲ. ಅಲ್ಲ, ಮುಲ್ಪ ಜೊತೆ ನೋಡಿ ಇಲ್ಲಿ. ಅಲ್ಲಿ ನೋಡಿ ಎಲ್ಲ ಆಡ್ತಿರೋದು ಬಾಲ, ಅಲ್ಲಿಂದ ಎಲ್ಲ ಆಡಿಸ್ತಿದೆ. ಇಲ್ಲಿ ಪಕ್ಕದಲ್ಲಿ ಹಾಕಿದ್ದಾರೆ, ಅದೊಂದು ಎಲೆ ಇದೆ ಅಲ್ಲ, ಇದು ಅದೇನಕ್ಕೆ ಉಪಯೋಗಿಸ್ತೀರಿ? ಅದೇ ವೀಳ್ಯದೆಲೆ. ವೀಳ್ಯದೆಲೆ? ಹೌದು ಹೌದು. ಗೊಂಚಲು ಗೊಂಚಲು ಆಗಿರುವಂತ ಗುಲಾಬಿ, ಹಳದಿ ಆಗಿರುವಂತ ಒಂದು ಕೇಪಳ. ಇದಕ್ಕೇನು ಹೆಸರು? ಹೆಸರದು ಗೊತ್ತಿಲ್ಲ. ಇದೊಂದು ಹೆಸರೊಂದು ಬಿಟ್ಟು ಮತ್ತೆ ಎಲ್ಲ ಗೊತ್ತಿದೆ ಅಲ್ಲ? ಅದ್ರದ್ದೆಲ್ಲ ಅದರ ರೋಗ, ಅದರ ಕಂಟ್ರೋಲ್ ಮಾಡೋದೆಲ್ಲ ಗೊತ್ತಿರ್ತದಲ್ಲ? ಎಲ್ಲ ಗೊತ್ತಿದೆ, ಹೆಸರು ಗೊತ್ತಿಲ್ಲ. ಇದೊಂದರಲ್ಲಿ 2 ಕಲರ್ ಗೊತ್ತಲ್ಲ, ಸ್ವಲ್ಪ ಇದು ಸಹ ಕಟ್ಟಿಂಗ್ ಅಲ್ಲ. ಇದ್ರದೊಂದು ಹೆಸರು ಗೊತ್ತುಂಟು ನಂಗೆ, ಅಡೇನಿಯಾ ಅಂತ. ಕರೆಕ್ಟ್ ಅಲ್ಲ? ಹೌದು, ನಾನು ಅದನ್ನ ಓದಲೆಲ್ಲ ತೋರಿಸ್ತಾರೆ ನಂಗೆ, ಸಂದರ್ಶನ ಮಾಡ್ತಾರೆ ಅಲ್ಲ ಅಲ್ಲೆಲ್ಲ. ಇದೊಂದು 2 ವೆರೈಟಿ. ನಮ್ಮಲ್ಲಿ ಒಂದು ವೆರೈಟಿ ಇದೆ, ಇದು ನಿಮ್ಮಲ್ಲಿ 2 ವೆರೈಟಿ ಇದೆ ಅಲ್ಲ? ಸೂಪರ್ ಇದೆ. ಓಕೆ, ಒಂದು 50 ವೆರೈಟಿ ಹೂಗಳಿರ್ಬೋದು ಬೇರೆ ಬೇರೆ ಅಲ್ಲ. ಇದನ್ನೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀರಿ. ಅದರ ಜೊತೆಗೆ ಈಗ ಈ ಟೆರೇಸ್ ನ ಮೇಲೆ ನೀವು ಮಲ್ಲಿಗೆ ತೋರಿಸ್ತೀರಿ ಅಲ್ವಾ? ಹೋಗುವಲ್ಲ ಅಲ್ಲಿಗೆ. ಸ್ನೇಹಿತರೆ, ಮೊನ್ನೆ ನೀವು ಒಂದು ಕೈತೋಟದ ವಿಡಿಯೋ ನೋಡಿದ್ವಿ. ಒಂದು ಸುಂದರವಾಗಿರುವಂತಹ ಮನೆಯ ಮೇಲೆ ಸುಮಾರು 25 ವೆರೈಟಿ ತರಕಾರಿಯನ್ನು ಕೂಡ ಇವರು ಬೆಳೆಸ್ತಾರೆ. ಆ ವಿಡಿಯೋ ನೀವು ನೋಡಿಲ್ಲ, ನೋಡ್ತಾ ಹೋಗಿ. ತುಂಬಾ ಅಲ್ಟಿಮೇಟ್ ಆಗಿರುವಂತಹ ಇನ್ಫಾರ್ಮೇಶನ್. ಅದರ ಜೊತೆಗೆ
ಅವರ ಮನೆ ಎದುರು ಕಡೆ ಸಿಟ್ಔಟ್ ಇದೆ, ಎದುರು ಕಡೆಗೆ ಬಂದವರಿಗೆ ಕೂತ್ಕೊಳ್ಳಿಕ್ಕೆ ಇರುವಂತದ್ದು. ಅದರ ಮೇಲ್ಗಡೆ ಇರುವಂತಹ ಒಂದು ಕೆಳಗಿನ ಹಂತದ ಒಂದು ಸ್ಲ್ಯಾಪ್ ಇದು. ಆ ಸ್ಲ್ಯಾಪ್ ಅಲ್ಲಿ ಈ ಕೆಳಗಿನ ಹೂಗಳ ಜೊತೆಗೆ ಮಲ್ಲಿಗೆಯನ್ನು ಕೂಡ ಬೆಳೀತಿದ್ದಾರೆ. ಇದ್ರ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತದೆ ನೋಡುವ. ಅಕ್ಕ ನಮಸ್ಕಾರ. ನಮಸ್ತೆ. ಇದು ಅಂದ್ರೆ ಇಲ್ಲಿ ಬಹಳ ಫೇಮಸ್ ಶಂಕರಪುರ ಮಲ್ಲಿಗೆ ಅಂತ. ನಾನಂದ್ರೆ ಈಗ ಒಂದು 10 ಗಿಡ ತಂದದ್ ನರ್ಸರಿಯಿಂದ, ನೋಡುವ ಹೇಗೆ ಆಗುತ್ತೆ ಅಂತ. ಅದೇ ಒಂದು ನೆಟ್ಟು ಒಂದು 3 ವರ್ಷ ಆಯ್ತು. ಆಗ್ತದೆ ನಮ್ಗೆ ಪೂಜೆಗೆಲ್ಲ ಆಗ್ತದೆ. ಇದ್ಯಾವ್ದೊಂದು ಬೇರೆ ಇದೆಲ್ಲ? ಇದು ಅಂದ್ರೆ ನಮ್ ಕಡೆ ಗುಡ್ಡು ಮಲ್ಲಿಗೆ ಹೇಳ್ತಾರೆ, ಇದು ಕೇರಳದಲ್ಲಿ ಜಾಸ್ತಿ. ಕೇರಳದವರು ಇದೇ ಮಲ್ಲಿಗೆ. ಅಲ್ಲ ನಮ್ ಕಡೆ ದುಂಡು ಮಲ್ಲಿಗೆ ಅಂತ ಹೇಳ್ತಾರೆ. ದುಂಡು ಮಲ್ಲಿಗೆ, ಕನ್ನಡದಲ್ಲಿ ದುಂಡು ಮಲ್ಲಿಗೆ ಇರುತ್ತೆ, ನಾವು ತುಳುವಿನಲ್ಲಿ ಗುಡ್ಡು ಮಲ್ಲಿಗೆ ಅಲ್ಲ. ನಮ್ಮಲ್ಲಿ ಮರ ಮಲ್ಲಿಗೆ ಅಂತಾನು ಹೇಳ್ತಾರೆ ಅದಕ್ಕೆ. ಅದು ಬಳ್ಳಿಯಾಗಿ ಹೋಗ್ತದೆ ಮರದ ಮೇಲೆ ಎಲ್ಲ. ಹೌದು, ಅದು ಬೇರೆ ಅಲ್ಲ. ಇದು ಯಾವ್ದು ಇದು? ಇದು ಆತರ ಇತ್ತು. ಇವತ್ತು ಹೂ ಇಲ್ಲ ನೋಡಿ. ನೋಡಿ ಇಲ್ಲಿ ಆಗಿದೆ ಅಲ್ಲ. ಇದು ಎಲ್ಲ ಅಡಿಯೆಲ್ಲ ಹೂ ಇದೆ ನೋಡಿ. ನಿಮ್ಮ ಕಣ ತಪ್ಪಿ ಬಿದ್ದೆ ನೋಡಿ ಇದ್ರೊಳಗೆ. ನೋಡಿ ನೋಡಿ ತೆಗಿದೆ ನೋಡಿ ಸ್ನೇಹಿತರೆ, ಅದ್ರಲ್ಲಿ ಎಷ್ಟು ಹೆಸರುಗಳಿದೆ ನೋಡಿ. ನೋಡಿ ಇದು ಬೇರೆ ಮಲ್ಲಿಗೆ, ತುಂಬಾ ಪರಿಮಳ ಉಂಟು. ಇದೊಂದ್ ಮಲ್ಲಿಗೆ. ಮತ್ತೆ ಅದು ಶಂಕರಪುರ ಮಲ್ಲಿಗೆ. ಹೇಗೆ ಮಾರಾಟ ಆಗುತ್ತೆ ಇದು? ಈ ಮಲ್ಲಿಗೆ ಈ ಕಡೆ ಇಲ್ಲ, ಇದು ಅಷ್ಟೇನೆ. ಇದು ನಾವು ದೇವರಿಗೆ ಅಂತ ಪೂಜೆಗೆಲ್ಲ ಮನೆಗೆ ಮಾತ್ರ ಉಪಯೋಗಿಸಿ. ಇದು ಸಹ ಮಲ್ಲಿಗೆ, ಇದು ಬೇರೆ ಮಲ್ಲಿಗೆ, ಒಂದು ಸ್ವಲ್ಪ ದೊಡ್ಡದು ಇದು ಮಲ್ಲಿಗೆ. ಇದು ಶಂಕರಪುರ ಮಲ್ಲಿಗೆ ಅಲ್ಲ. ಒಟ್ಟು ಎಷ್ಟು ಗಿಡ ಹಾಕಿದಿರಿ? ಯಾವುದು ಮಲ್ಲಿಗೆ? 10 ಹಾಕಿದ್ದೇನೆ. ಮತ್ತೆ ಇದ್ರದೊಂದು 4-5 ಹಾಕಿದ್ದೇನೆ. ಇದೆಲ್ಲ ಕಟ್ಟಿಂಗ್ ತಂದದ್ದು. ಕಟ್ಟಿಂಗ್ ಅಲ್ಲ, ಅಲ್ಲಿ ಗಿಡಗಳನ್ನೆಲ್ಲ ಮಾಡಿದಿರಿ. ಗಿಡಕ್ಕಿಂತ ಮೊದ್ಲು ಈಗ ಇದನ್ನ ಈಗ ಕಟ್ ಮಾಡಿ ಇಟ್ಟಿದ್ರಲ್ಲ, ಇದೆಂತ ಕತೆ? ಇದು ನಾನು ಮಲ್ಲಿಗೆ ಅಂದ್ರೆ ನಮ್ಗೆ ಕೆಲವರು ಹೇಳಿದ್ರು ಮಲ್ಲಿಗೆ ಗಿಡ ಮಾಡಿ ಕೊಡಿ ಅಂತ ಹೇಳಿದ್ರು. ಅದು ನಾನು ಮೊನ್ನೆ ಕಟ್ ಮಾಡಿ ಮಲ್ಲಿಗೆ ಮಾಡಿದ್ದೇನೆ ಗಿಡ. ಅದು ಅಂದ್ರೆ ಸೇಲ್ ಇದ್ರದ್ದು ಶಂಕರಪುರ ಮಲ್ಲಿಗೆ. ಅದು ಅಂದ್ರೆ ನಾನೇನು ಹೂವಿನ ಕಲ್ಲ, ಇದು ಕಟ್ಟಿಂಗ್ ಮಾಡಿ ಗಿಡ ಮಾಡ್ಲಿಕ್ಕೆ ಇದರಲ್ಲಿ ಚೆನ್ನಾಗಿ ಚಿಗುರುತ್ತದೆ. ಇನ್ನು ಚೆನ್ನಾಗಿ ಬರ್ತದೆ. ಸೂಪರ್ ಇದೆ. ಏನೇನು ಗೊಬ್ಬರಗಳು ಇದಕ್ಕೆಲ್ಲ ಹಾಕುವಂತದ್ದು? ಇದಕ್ಕೆ ಅಂದ್ರೆ ಅದೇ ಕೋಕೋಪೀಟ್, ಹೊಯ್ಗೆ, ಮತ್ತೆ ಸುಡುಮಣ್ಣು ಹಾಕ್ಬೇಕು. ಮಲ್ಲಿಗೆ ಸುಡುಮಣ್ಣು, ಹೊಯ್ಗೆ, ಕೋಕೋಪೀಟ್ ಹಾಕ್ಬಾರ್ದು, ಅದು ಸ್ವಲ್ಪ ಇದಾಗುತ್ತೆ. ಮತ್ತೆ ಕೆಂಪು ಮಣ್ಣಿದ್ರೆ ಕೆಂಪು ಮಣ್ಣು, ಮತ್ತೆ ವರ್ಮಿ ಕಾಂಪೋಸ್ಟ್, ಹಟ್ಟಿ ಗೊಬ್ಬರ. ಮತ್ತೆ ಇದು ನಾವು ಹಟ್ಟಿ ಎಲ್ಲ ತೊಳಿತಾರಲ್ಲ, ದನದ ಹಟ್ಟಿ ತೊಳ್ದ ನೀರು ವೇಸ್ಟ್ ಹೋಗ್ತದಲ್ಲ, ಅದು ನೀರು ತಂದು ಹಾಕ್ಬೇಕಿದೆ. ಅದು ಒಳ್ಳೇದು, ತುಂಬಾ ಒಳ್ಳೇದು ಬರ್ತದೆ. ನಮ್ಗೆ ಇಲ್ಲಿ ಮನೆ ಹತ್ರ ಕೊಡ್ತಾರೆ, ಬೇಕಾದಷ್ಟು ಕೊಡ್ತಾರೆ. ಅದಕ್ಕೆ ಮನೆ ಹತ್ರದವ್ರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಅದೆಲ್ಲ ಲಾಭ ಅಲ್ಲ? ಹೌದೌದು, ಎಲ್ಲ ಯಾವ್ದಕ್ಕೂ ಕಮ್ಮಿ ಇಲ್ಲ, ಕೊಡ್ತಾರೆ. ಈ ಅಟಲ್ ಬಿಹಾರಿ ವಾಜಪೇಯಿ ಇದ್ರಲ್ಲ, ಅವ್ರು ಪಾಕಿಸ್ತಾನಕ್ಕೆ ಬಸ್ ಬಿಡ್ತಾರೆ. ಬಸ್ ಬಿಟ್ಟಾಗ ತುಂಬಾ ಜನರು ಅವರಿಗೆ ಟೀಕೆ ಮಾಡ್ತಾರೆ, ಯಾಕೆ ಬಸ್ ಅಲ್ಲಿ ಬಿಡ್ತಿದ್ರಿ ಲಾಹೋರ್ಗೆ ಅಂತ ಹೇಳಿ. ಆಗ ವಾಜಪೇಯಿ ಹೇಳ್ತಾರೆ, ನಾವು ಪಕ್ಕದವ್ರನ್ನ ಚಾಯ್ಸ್ ಮಾಡಕ್ ಆಗಲ್ಲ ಅಂತ. ಅಂದ್ರೆ ಪಕ್ಕದ ಮನೆಯವ್ರನ್ನ, ಅದು ಇರುದೇ ಯಾವಾಗ್ಲೂ. ಈಗ ನಮ್ಗೆ ಬೇರೆ ಫ್ರೆಂಡ್ಸ್ ಗಳು ಇರ್ತಾರಲ್ಲ, ಅಮೆರಿಕ, ರಷ್ಯಾ ಫ್ರೆಂಡ್ಸ್ ಬೇಡ ಅಂತ ಹೇಳಿ ಬಿಡ್ಬೋದು, ಆದ್ರೆ ಪಕ್ಕದ ಮನೆಯವ್ರನ್ನ ಬಿಡಕ್ಕಾಗಲ್ಲ ಅಂತ. ಅದೇ ರೀತಿಯಲ್ಲಿ ನೀವು ಪಕ್ಕದ ಮನೆಯವರಿಗೆ ಚೆನ್ನಾಗಿದ್ರೆ ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ? ನಮ್ಗೆ ಅದೇ ಹೇಳ್ತಾರೆ ಅವರು, ನಾವು ಅವರ ಮನೆಯಿಂದ ಹಾಲು ತರುದು, ನಿಂಗೆ ಎಂತ ಬೇಕು ಎಷ್ಟು ಬೇಕು ತಗೊಂಡು ಹೋಗುತ್ತೆ ಅಂತ. ನಾನು ಹೋಗಿ ತಗೊಂಡ್ ಬರುದು. ಒಳ್ಳೆ ಕಲಬೆರಕೆ ಇಲ್ಲದ ಹಾಲು ಕೂಡ ಸಿಗ್ತದೆ. ಹಾಲು ಕೂಡ ಸಿಗ್ತದೆ, ಗೊಬ್ಬರವೂ ಕೂಡ ಸಿಗ್ತದೆ, ಕೊಡ್ತಾರೆ. ಯಾವಾಗ ಬೇಕಾದ್ರೂ ತರಬಹುದು. ನೋಡಿ ಸ್ನೇಹಿತರೆ, ಒಂದು ಸಣ್ಣ ಜಾಗದಲ್ಲೂ ಕೂಡ ಮಾಡಬಹುದು ಅಂತ. ತುಂಬಾ ಮಾಡಿದಾರ, ಅಟ್ಟೆ ಮಾಡ್ತಾರ, ಅದು ಬೇರೆ ವಿಚಾರ. ಆದ್ರೆ ಅವರ ಕೈ ತೋಟದೊಟ್ಟಿಗೆ, ಅಂದ್ರೆ ಹೂತೋಟದೊಟ್ಟಿಗೆ, ನೀವು ಕೆಳಗಡೆ ಹೂತೋಟ ನೋಡಿದ್ರಿ, ಆ ಹೂತೋಟದೊಟ್ಟಿಗೆ ಇದನ್ನ ಮಾಡ್ತಾರೆ. ಮತ್ತೆ ಇದನ್ನ ಹೇಗೆ ಗಿಡ ಮಾಡುದು ಅನ್ನೋ ಒಂದು ಟೆಕ್ನಿಕ್ ನಿಮ್ಗೆ ತಿಳಿಸ್ತೇನೆ. ಯಾಕಂದ್ರೆ ತುಂಬಾ ಜನರು ನೀವು ಫೋನ್ ಮಾಡಿದ್ರಿ ನಮ್ಗೆ, ನಿಮ್ಮ ಮನೇಲಿ ಒಂದು 4-5 ಗಿಡ ಇದ್ರೆ ಅದ್ರಲ್ಲಿ ಎಷ್ಟು ಗಿಡವನ್ನು ಮಾಡಬಹುದು? ನಮ್ಮದ್ರೆ ಈಗ ಇದು ಈಗ ಇದ್ರಲ್ಲಿ ಇಷ್ಟು ಬ್ರಾಂಚಸ್ ಬಂದಿದಲ್ಲ, ಇದ್ರಲ್ಲಿ ನಮ್ಗೆ ಒಂದು ಸಾಧಾರಣ ಒಂದು 30 ಗಿಡ ಮಾಡ್ಬೋದು. 30 ಗಿಡ ಮಾಡ್ಬೋದು. ಅದು ಹೇಗೆ ಮಾಡುದು ಅಂತ ನೋಡುವಲ್ಲ. ಇದು ಅಂದ್ರೆ ಇಲ್ಲಿಂದ ಈ ಕಟ್ಟಿಂಗ್ ತೆಗಿಬೇಕು. ಇಲ್ಲಿಂದ ಈ ಕಟ್ಟಿಂಗ್ ತೆಗ್ದು ಈಗ ಡೈರೆಕ್ಟ್ ಕೆಲವರು ಹೇಳ್ತಾರೆ ನಾವು ನೆಟ್ರೆ ಆಗುದೇ ಇಲ್ಲ ಅಂತ ಹೇಳ್ತಾರೆ. ನನ್ಗೆ ಗೊತ್ತಿಲ್ಲ, ನಾನ್ ನೆಡ್ತೇನೆ ಆಗ್ತದೆ. ಇದು ನಾನ್ ಕಟ್ಟಿಂಗ್ ಮಾಡಿ ನೆಟ್ಟದೆ ಗಿಡ ಇದು. ಅಂದ್ರೆ ಇವಾಗ ಅಷ್ಟೇನಾದ್ರು ಮಾಡ್ಲಿಲ್ಲ ನೋಡಿ, ಕಟ್ಟಿಂಗ್ ಹಾಕಿದೆ ಗಿಡ. ಫಸ್ಟ್ ಟ್ರೈ ಮಾಡ್ಬೇಕು, ಒಂದು 50 ಗಿಡ ಮಾಡ್ಬೇಕು ಅಲ್ವಾ? ಆಮೇಲೆ ಆಗ್ತದ ಇಲ್ಲ ಅಂತ ನೋಡ್ಬೇಕು. ಅದನ್ನು ಸುಮ್ಮನೆ ಒಂದು ನೆರಳಲ್ಲಿ ಚೆನ್ನಾಗಿ ಮಾಡ್ಬೇಕಲ್ಲ. ಅಂದ್ರೆ ಅದು ಮಾಡುವಾಗ ನಾವು ಶೇಡ್ ಇರ್ತದಲ್ಲ, ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ನೆರಳು ಅಲ್ಲ, ಸ್ವಲ್ಪ ಶೇಡ್ ತರ ಇದ್ರೆ ಅಲ್ಲಿ ಇಡ್ಬೇಕು ಅದು. ಮತ್ತೆ ವಾರಕ್ಕೊಮ್ಮೆ ನೀರ್ ಹಾಕ್ಬೇಕು ಅದಕ್ಕೆ. ಅಂದ್ರೆ ಅದು ನಾವು ನೆಡುವಾಗ ಬೇರೆ ಕೊಡ್ತಾ ಬರ್ತದಲ್ಲ, ಅವಾಗ ನೀರ್ ಹಾಕ್ತದ್ರೆ ಕೊಳ್ತೋಗುತ್ತೆ. ಖಾಲಿ ಅದ್ರ ಮಣ್ಣಿನ ಪಸೆ ಇದ್ರೆ ಅದ್ರಲ್ಲಿ ಬೇಗ ಬೀಳ್ತದೆ. ದೊಡ್ಡ ಟೆಕ್ನಿಕ್. ಏನ್ ಮಾಡ್ತಾರೆ,
ನಾವು ಅದನ್ನು ಕೋಲ್ಡ್ ಇಡಬೇಕು ಅಂತ ಇಲ್ಲ ಇಲ್ಲ. ಒಣಗಿ ಹೋಗ್ತದೆ ಅಂತ ಹೇಳಿ ಇಲ್ಲ. ಅದಕ್ಕೆ ನೀರ್ ಹಾಕ್ತಾರೆ ಇಲ್ಲ ನೀರ್ ಹಾಕ್ಲೇಬಾರ್ದು, ಅಲ್ಲ? ಓರಕ್ಕೊಮ್ಮೆ ನೀರ್ ಹಾಕ್ಬೇಕು. ಅಲ್ವಾ? ಅದು ನಾವು ಕಟ್ಟಿಂಗ್ ಮಾಡಿದ ಗಿಡ ಉಂಟಲ್ಲ, ನಾನು ಅಲ್ಲಿ ಮಾಡಿಟ್ಟಿನಿ ತೋರಿಸಿ. ಹಾ. ಅದಕ್ಕೆ ನಾವು ಓರಕ್ಕೆ ಒಮ್ಮೆ ನೀರ್ ಹಾಕ್ಬೇಕು. ಹಾ. ನೀರ್ ಜಾಸ್ತಿ ಆದ್ರೆ ಗಿಡ ಅದು ಕಟ್ಟಿಂಗ್ ಕೊಳ್ತಾ ಹೋಗುತ್ತೆ. ಅಲ್ಲ? ಕರೆಕ್ಟ್ ಇದೊಂದು ದೊಡ್ಡ ಟೆಕ್ನಿಕ್ ಹೇಳಿದ್ರಿ. ಇದನ್ನ ಹೇಳ್ಕೊಡೋದಿಲ್ಲ ಯಾರು ಅದ್- ಜನರಿಗೆ, ನಾವು ಹೇಳ್ಬೇಕು ಅಂತ ಹೇಳಿ. ಅದೇ ಹೇಳಿಕೊಡ್ಬೇಕು ನಮ್ಗೆ. ಯಾಕಂದ್ರೆ ನಾವು ಹೇಳಿಕೊಟ್ಟದಕ್ಕೆ ಜ್ಞಾನ ಎಲ್ಲೂ ಲೆಸ್ ಆಗುದಿಲ್ಲ, ಅದೇ. ಒಳ್ಳೇದಾಗುತ್ತೆ. ಅದೇ ನಾವು ಹೇಳಿಕೊಟ್ರೆ ಮತ್ತೊಬ್ಬರಿಗೆ ಗೊತ್ತಾಗ್ತದೆ. ನಾವು ಸಹ ಬೇರೆಯವ್ರದ್ದು ಕೇಳಿ Correct. ನೋಡಿ ಅದು ಗೊತ್ತಿರ್ಬೇಕು. ಹಾ. ಅಂದ್ರೆ ನೀವು ಹೇಳ್ತಿರೋ ದೊಡ್ಡ ವಿಷಯ. ಹ್ಮ್. ಯಾಕಂದ್ರೆ ನೀವು ಇವತ್ತು ಏನ್ ಹೇಳ್ತಿದ್ರಿ ಇದನ್ನೆಲ್ಲ ನೀವು ಕೂಡ ಯಾವ್ದೋ ಹಾ. ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ಬ ಹೇಳಿದನ್ನ ನೋಡಿ ಅದೇ ಪ್ರಯೋಗ ಮಾಡಿದ್ರು. ಅದೇ ನೋಡಿದ್ದು ಯೂಟ್ಯೂಬ್ ಅಲ್ಲೆಲ್ಲ ಅದೇ ನೋಡಿ ಅದ್ರಲ್ಲಿ ಕೆಲವೆಲ್ಲ ನಮ್ಗೆ ಸಹ ಗೊತ್ತಿರ್ಲಿಲ್ಲ. ಹೌದು ಅಂದ್ರೆ ನಮ್ಮ ಅಪ್ಪ ನಮ್ಮ ತಂದೆ ಎಲ್ಲ ಮಾಡ್ತಾ ಇದ್ರು, ಅವರ ಹತ್ರ ಆವಾಗ ಇವಾಗ ಕೃಷಿಯಲ್ಲಿ ಎಕ್ಸ್ಪರ್ಟ್ ಅವರಲ್ಲ. ನಮ್ಗೆ ಅಂದ್ರೆ ತುಂಬಾ ನಮ್ಗೆ ಇದಿತ್ತು, ಗದ್ದೆ ಎಲ್ಲ ಇತ್ತು ಎಲ್ಲ. ಅಂದ್ರೆ ನಾವು ಮನೆ ಖಾಲಿ ಕೊತ್ತಂಬರಿ, ಜೀರಿಗೆ, ಸಾಸಿವೆ ಇಷ್ಟೇ ತಂದ್ರು, ಈರುಳ್ಳಿ, ಬೆಳ್ಳುಳ್ಳಿ. ಅಲ್ಲ. ನಾವು ಸಣ್ಣ ಇರುವಾಗ ಕರೆಕ್ಟ್ ಎಲ್ಲ ಮನೆಯಲ್ಲಿ ಬೆಲ್ಲ, ಅಲ್ಲ. ಅಕ್ಕಿ, ಎಲ್ಲ ಮಾಡ್ತೀವಿ ಹೆಸರು, ಉದ್ದಿನ ಬೇಳೆ, ಎಲ್ಲ ಧಾನ್ಯ. ಅಲ್ಲ. ಉಪ್ಪು ತರ್ತಿದ್ರು, ಉಪ್ಪು ಅಂತ ತರ್ತಿದ್ರು. ಯಾಕಂದ್ರೆ ಉಪ್ಪು ಉತ್ತರ ಕನ್ನಡದಲ್ಲ ತೆಗಿತಾರೆ ಹೌದು, ಸಮುದ್ರ ಇಲ್ಲ. ಬದಿಯಲ್ಲಿ. ಈ ಉಡುಪಿ ಸೈಡ್ ಅಲ್ಲಿ ತೆಗಿಯುದಿಲ್ಲ ಅಲ್ಲ? ಇಲ್ಲ, ಇಲ್ಲಿ ಉಪ್ಪಿನದಿಲ್ಲ. Correct. ಉಪ್ಪು ಮತ್ತೆ ಮುಂಚೆ ನಮ್ಮ ಅಜ್ಜ ಅಪ್ಪ ತಂದೆ ಎಲ್ಲ ಇರುವಾಗ. ಹಾ. ಇವಾಗೆಲ್ಲ ಇಲ್ಲ, ಯಾರು ಮಾಡ್ತಾರೆ? ಬೆಲ್ಲ ಸಹ ನಮ್ಮ ಮನೆಯಲ್ಲಿ ಅಲ್ಲ. ವರ್ಷ ಹುಳಿ, ಬೆಲ್ಲ, ಮೆಣಸು. ಹಾ. ಒಂದು ವರ್ಷ ಹಾಕಿದ್ರೆ ಇನ್ನೊಂದು ವರ್ಷ ತನಕ ಮೆಣಸು ಅದೇ. ಅಲ್ಲ. ಇನ್ನು ಫ್ರೆಶ್ ಮೆಣಸು ಬೇಕಾದ್ರೆ ಇನ್ನೊಂದ್ಸಲ ಕೊಯ್ದು ಮಾಡ್ತೀವಿ. ತರಬೇಕು. ಎಲ್ಲ ಧಾನ್ಯ ಅಂದ್ರೆ ಒಂದು 7-8 ಬಗೆಯ ಧಾನ್ಯ ಮಾಡ್ತೀವಿ. ಮತ್ತೆ ಸೌತೆಕಾಯಿ, ಇಬ್ಬುಳ ಗೊತ್ತು, ಗೊತ್ತುಂಟು. ಅದು ಮಾಡ್ತಾ ಇದ್ರು ಹಾ. ಜ್ಯೂಸ್ಗೆ. ಜ್ಯೂಸಿಗೆ. ಅಲ್ಲ. ನೋಡಿ, ಇದು ನಾನು ಅಲ್ಲಿಂದ ಕಟ್ಟಿಂಗ್ ತೆಗ್ದು ಮಾಡಿದ ಗಿಡ ಇದು. ಇವಾಗ ಇದು ಸಾಧಾರಣ ಒಂದು 2.5-3 ತಿಂಗಳು ಆಯ್ತು ಇದಕ್ಕೆ. ಈಗ ಇದು ಜೀವ ಬಂದಿದೆ ನೋಡಿ, ಮೊಗ್ಗಾಗಿದೆ ನೋಡಿ. ಅದೇ ಕಟ್ಟಿಂಗ್ ನಾನು ಆ ತರನೇ ಮಾಡೋದು. ಕಟ್ಟಿಂಗ್ ಹಾಕುವಾಗ ಎಲ್ಲ ಉದುರಿ ಹೋಗುದಿಲ್ವಾ? ಇಲ್ಲ, ಕೆಲವು ಉದುರಿ ಹೋಗುತ್ತೆ. ಇದು ಅಂದ್ರೆ ಅದು ನೋಡಿ, ಇದು ನಾವು ಜಾಸ್ತಿ ನೀರ್ ಹಾಕ್ಬೋದು ಇದಕ್ಕೆ. ನಾನು ಯಾವಾಗ ಈ ತರ ಇರ್ಬೇಕು ಫಸ್ಟ್. ಜಾಸ್ತಿ ನೀರಿದ್ರೆ ಗಿಡ ಕೊಳ್ತದೆ, ಬೇರೆ ಬರುದಿಲ್ಲ. ಈ ಹೂ ತೋಟ, ಅದರ ಜೊತೆ ಮಲ್ಲಿಗೆ, ಇದಕ್ಕೆ ಸಂಬಂಧಿಸಿದ ಕೆಲವು ಟೆಕ್ನಿಕ್ಗಳು ಇದೆಲ್ಲ ತಿಳಿಸುವಂತದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ಹೇಳುವಂತ ಯಾವುದೋ ಒಂದು ಹೊಸ ವಿಷಯ ಒಬ್ಬನ ತಲೆಗೆ ಹೋಗಿ ಅವನ ಜೀವನ ಬದಲಾಗ್ಬೋದು. ಆ ಕಾರಣಕ್ಕೋಸ್ಕರ ಅತ್ಯಂತ ಒಂದು ಸಹಜವಾಗಿರುವಂತ ವಿಡಿಯೋ ಆದ್ರೂ ಕೂಡ ಇದು ಸೀರಿಯಸ್ ಆಗಿರುವಂತ ಕಂಟೆಂಟ್, ಜನರಿಗೆ ಉಪಯೋಗ ಆಗುವಂತ ಕಂಟೆಂಟ್, ಎಷ್ಟೋ ಜನರ ಬದುಕನ್ನು ಬದಲಿಸುವಂತ ಒಂದು ಕಂಟೆಂಟ್. ಆ ಕಾರಣಕ್ಕೋಸ್ಕರ ನೀವು ಅತ್ಯುತ್ತಮ ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ನಮ್ಗೆ ಇಲ್ಲಿ ನೀವು ಉಜಿರೆಯಿಂದ ಬಂದು ನಮ್ಗೆ ಈ ತರ ಎಲ್ಲ ಜನರಿಗೆಲ್ಲ ನೀವು ಬಂದು ಈಗ ತೋರಿಸಿದ್ರಿಂದ ಎಲ್ರಿಗೂ ಗೊತ್ತಾಗ್ತದೆ. ಬಂದು ನಮ್ಮ ಮಾಹಿತಿ ಎಲ್ಲ ತಿಳಿಸಿದಕ್ಕೆ ನಿಮ್ಗೆ ಕೂಡ ನಮ್ಮ ಧನ್ಯವಾದ.